ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 10ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ವಿಸ್ತಾರವಾದ ಗುಮ್ಮಟ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ಆದಿಕಾಂಡ 1:6. ನಾವು ನೀಲಿ ಆಕಾಶವನ್ನು ನೋಡಿದಾಗಲೆಲ್ಲ ನಮ್ಮ ಹೃದಯವು ಸಂತೋಷದಿಂದ ತುಂಬಿರುತ್ತದೆ. ಆಕಾಶದಲ್ಲಿ ನಾವು ನಮ್ಮ ತಂದೆಯಾದ ದೇವರನ್ನು ಹೊಂದಿದ್ದೇವೆ ಮತ್ತು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದೇವೆ. ನಾವು ನಮ್ಮ ವಿಮೋಚಕನು ಕರ್ತನಾದ ಯೇಸುವನ್ನು ಹೊಂದಿದ್ದೇವೆ. ಆತನ ಕೃಪೆಯಲ್ಲಿ ಸಮೃದ್ಧವಾಗಿದೆ. ಅಲ್ಲಿಯೇ ನಾವು ನಮ್ಮ ಶಾಶ್ವತವಾದ ಮನೆಗಳನ್ನು ಹೊಂದಿದ್ದೇವೆ. ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲಾಗಿದೆ. ನಾವು ಜೀವನದ ನಶ್ವರವಾದ ಕಿರೀಟವನ್ನು ಮತ್ತು ನಮ್ಮ ಅದ್ಭುತವಾದ ಆನುವಂಶಿಕತೆಯನ್ನು ಹೊಂದಿದ್ದೇವೆ. ಫರ್ಮೆಂಟ್ ಎನ್ನುವುದು ಉನ್ನತ ಆತ್ಮಿಕ ಜೀವನವನ್ನು ಸೂಚಿಸುತ್ತದೆ. ನಾವು ಆಕಾಶವನ್ನು ನೋಡಿದಾಗ ನಾವು ಇಸ್ರೇಲರ ಮುಂದೆ ಮೇಘಸ್ತಂಭದಂತೆ ನಡೆದ ನಮ್ಮ ಕರ್ತನನ್ನು ನೆನಪಿಸಿಕೊಳ್ಳುತ್ತೇವೆ. ನಾವು ಆಕಾಶವನ್ನು ನೋಡಿದಾಗ ತಂದೆಯಾದ ದೇವರ ಬಳಿಗೆ ಸ್ವರ್ಗಕ್ಕೆ ಏರಿದ ಕರ್ತನಾದ ಯೇಸುವನ್ನು ನೆನಪಿಸಿಕೊಳ್ಳುತ್ತೇವೆ. ನಾವು ಆಕಾಶದ ವಿಶಾಲವಾದ ಅರವು ನೋಡಿದಾಗ ನಾವು ಅವರ ಸೃಜನಶೀಲ ಶಕ್ತಿಗಳಿಗಾಗಿ ದೇವರನ್ನು ಸ್ತುತಿಸುತ್ತೇವೆ ಮತ್ತು ಆರಾಧಿಸುತ್ತೇವೆ. ಸತ್ಯವೇದವು ಹೇಳುತ್ತದೆ, ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು. ಎಫೆಸದವರಿಗೆ 2:6. ನಾವೆಲ್ಲರೂ ಪೂರ್ವದಲ್ಲಿ ವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಎಫೆಸದವರಿಗೆ 2:3. ಅರಸನಾದ ದಾವೀದನು ಆಕಾಶವನ್ನು ನೋಡಿದನು ಮತ್ತು ಅವನ ಹೃದಯವನ್ನು ದೇವರ ಸ್ತುತಿಯಿಂದ ತುಂಬಿ ಹೋಯಿತು. ಅವನು ಹೇಳುತ್ತಾನೆ, ಯಾಹೋವನಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ, ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಕೀರ್ತನೆಗಳು 151. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಕೀರ್ತನೆಗಳು 19:1. ಸ್ವರ್ಗೀಯ ಆಕಾಶವಾದ ವಿಶಾಲವಾದ ಹರವು ಮತ್ತು ಅದರ ಸೌಂದರ್ಯ ಸೃಷ್ಟಿಕರ್ತ ದೇವರನ್ನು ಸ್ತುತಿಸಲು ಮತ್ತು ಆರಾಧಿಸಲು ನಮ್ಮನ್ನು ಕರೆದೊಯ್ಯುತ್ತದೆ. ಮಿಂಚುಗಳು ಆಕಾಶದಾದ್ಯಂತ ಓಡುತ್ತವೆ ಮತ್ತು ಗಾಢವಾದ ಆಕಾಶವನ್ನು ಬೆಳಗಿಸುತ್ತವೆ. ಗುಡುಗುಗಳು ಗರ್ಜಿಸುತ್ತವೆ ಮತ್ತು ಯೆಹೂದದ ರಾಜನು ಎಂದೆಂದಿಗೂ ಜೀವಂತವಾಗಿದ್ದಾನೆ ಎಂದು ನಮಗೆ ಘೋಷಿಸುತ್ತದೆ. ಯೆಹೋವನು ಲಕ್ಷಾಂತರ ನಕ್ಷತ್ರಗಳನ್ನು ಆಕಾಶದಾದ್ಯಂತ ಹರಡಿದನು ಮತ್ತು ನಮ್ಮ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದನು. ಸತ್ಯವೇದವು ಹೇಳುತ್ತದೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ದಾನಿಯೇಲನು 12:3. ನೀನು ಈ ಲೋಕದವನಲ್ಲ, ನೀವು ಯಾವಾಗಲೂ ಸ್ವರ್ಗದ ಕಡೆಗೆ ನೋಡಬೇಕು ಮತ್ತು ನಿಮ್ಮ ಜೀವನವನ್ನು ಸ್ವರ್ಗೀಯ ದೃಷ್ಟಿಯೊಂದಿಗೆ ಬದುಕಬೇಕು ಮತ್ತು ಈ ಜಗತ್ತಿನಲ್ಲಿ ಅಪರಿಚಿತರು ಮತ್ತು ಪ್ರವಾಸಿಗಳಾಗಿ ಹಾದು ಹೋಗಬೇಕು. ನಮ್ಮ ಪೌರತ್ವವು ಸ್ವರ್ಗದಲ್ಲಿದೆ. ಫಿಲಿಪ್ಪಿಯವರಿಗೆ 3:20. ನಮ್ಮ ತಂದೆ ಸ್ವರ್ಗದಲ್ಲಿದ್ದಾನೆ. ಮತ್ತಾಯ 6:9.
ನಮ್ಮ ಕರ್ತನಾದ ಯೇಸು ಅಲ್ಲಿದ್ದಾನೆ. ಅಪೊಸ್ತಲರ ಕೃತ್ಯಗಳು 5:31. ಅಲ್ಲಿ ನಾವು ನಮ್ಮ ವಾಸಸ್ಥಾನವನ್ನು ಹೊಂದಿದ್ದೇವೆ. ಯೋಹಾನ 14:2. ನಮ್ಮ ಹೆಸರುಗಳನ್ನು ಸ್ವರ್ಗದಲ್ಲಿ ಜೀವದ ಪುಸ್ತಕದಲ್ಲಿ ಬರೆಯಲಾಗಿದೆ. ಲೂಕ 10:20. ಫಿಲಿಪ್ಪಿಯವರಿಗೆ 4:3. ಮತ್ತು ನಮ್ಮ ಜೀವನವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿದೆ. ಕೊಲೊಸ್ಸೆಯವರಿಗೆ 3:1-3. ನೆನಪಿಡಿ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಕೊಲೊಸ್ಸೆಯವರಿಗೆ 3:1-2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.